ತಿಂಗಳ ಪರ್ಯಂತರವಾಗಿ ನಡೆದಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ಮಠಾಧೀಶರ ಒಕ್ಕೂಟಕ್ಕೆ ಅಸಂವಿಧಾನಿಕವಾಗಿರುವಂಥ ಮಾತುಗಳನ್ನು ಆಡಿ ಅಶ್ಲೀಲವಾದ ಅವಾಚ್ಯವಾದ ಬೈಗುಳಗಳಿಂದ ಸ್ವಾಮೀಜಿಗಳನ್ನು ಮಠಾಧೀಶರನ್ನು ನಿಂದಿಸುವುದಲ್ಲದೆ ಕೇವಲ ಅಷ್ಟೇ ಮಾತನಾಡದೆ ಗಲಭೆಗೆ ಪ್ರಚೋದನೆ ಕೊಡುವಂತಹ ಇವರೆಲ್ಲರನ್ನ ಮೆಟ್ಟಿನಿಂದ ಹೊಡೆಯಬೇಕು ಅನ್ನುವಂಥ ಮಾತುಗಳನ್ನು ಆಡಿ ಸಾಮಾಜಿಕ ಶಾಂತಿಯನ್ನು ಕಲುಷಿತ ಮಾಡಿ ಒಂದು ಗಲಭೆ ಉಂಟು ಮಾಡತಕ್ಕಂತಹ ತಪ್ಪನ್ನು ಕೂಡ ಆಗಿದೆ. ಅಲ್ಲದೆ ಹೆಣ್ಣು ಮಕ್ಕಳನ್ನು ಅವಮಾನಿಸ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಮಠಾಧೀಶರ ಗುರುಗಳ ತಾಯಂದಿರನ್ನು ಸೂಳೆ ಎಂದು ಉಚ್ಚರಿಸಿ ನಿಂದಿಸಿ ಇದು ಒಂದು ಹೆಣ್ಣನ್ನು ಅವಮಾನಿಸುವಂಥ ಒಂದು ಕೆಟ್ಟ ಚಾಳಿಯನ್ನು ಕೂಡ ನಮ್ಮ ಕನೇರಿ ಮಠದ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದಾರೆ. ಮತ್ತು ಸುಳ್ಳು ಅಪವಾದಗಳನ್ನು ಭಾಳ ಮುಖ್ಯವಾಗಿ ನಾವಿಲ್ಲಿ ವಿಚಾರ ಮಾಡ್ತಕ್ಕಂಥದ್ದು. ಮಠಾಧೀಶರ ಈ ಸಾಂಸ್ಕೃತಿಕ ಅಭಿಯಾನದಲ್ಲಿ ಸಾರಾಯನ್ನು ಕುಡಿಯಬೇಕು ಅಂತ ಹೇಳಿದ್ದಾರೆ, ಮಾಂಸವನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ, ಗುಡಿ ಗುಂಡಾರಗಳನ್ನು ನಿಷೇಧಿಸಬೇಕೆಂದು ಹೇಳಿದ್ದಾರೆ ಅನ್ನುವಂತಹ ಸುಳ್ಳು ಆಪಾದನೆಯನ್ನು ಕೊಡುವುದರ ಮುಖಾಂತರ ಸುಳ್ಳನ್ನು ಆಡಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ಒಬ್ಬ ಜವಾಬ್ದಾರಿಯುತ ಮಠಾಧೀಶನಾಗಿ ಈ ರೀತಿ ಮಾತನಾಡಿದ್ದು ಇದು ಅತ್ಯಂತ ವಿಷಾದಕರ. ಅಲ್ಲೋ ನಮ್ಮದು ನಂಜನಗೂಡು ತಾಲೂಕು ಮಾಡ್ರಳ್ಳಿ ಗ್ರಾಮ. ಆದರೆ ಇಲ್ಲಿ ತುಂಬ ಸಮಸ್ಯೆ ಇದೆ ಸರ್. ಪ್ರಾಬ್ಲಮ್ಮು ಏನಂದ್ರೆ ಬಾತ್ರೂಮ್ಗೆ ತುಂಬ ವ್ಯವಸ್ಥೆ ಇದೆ. ಆದರೆ ನಮ್ಮ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ತುಂಬ ವರ್ಮಣೆ ಇದೆ, ತುಂಬ ಅಭಿವೃದ್ಧಿ ಇದೆ. ನಮ್ಮ ಕರ್ನಾಟಕ ಜನಲವಿ ನಮ್ಮ ಮಾದೇಶ್ವರ ಬೆಟ್ಟನ ತುಂಬ ಇಷ್ಟಪಡ್ತಾರೆ. ಸುತ್ತ ಇರ್ಬೋದು ಸಾವಿರಾರು ಬೆಟ್ಟ, ನಮಗಿಷ್ಟ ನಮ್ಮ ಮಾದೇಶ್ವರ ಬೆಟ್ಟ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದ್ರೆ ಫಸ್ಟು ಶೌಚಾಲಯನ ಸ್ವಲ್ಪ ದಯವಿಟ್ಟು ಕ್ಲೀನ್ ಮಾಡಿಕೊಡಿ. ಇರೋ ಶೌಚಾಲಯಗಳನ್ನು ಬಾಗಿಲು ಹಾಕಂದಾರ, ಬೀಗ ಹಾಕಂದರೆ ಬರೀ ಒಂದು 4-3 ಮಡಗಿದ್ದಾರೆ. ತುಂಬ ಶುಗರ್ ಇರೋರಿದ್ದಾರೆ, ತುಂಬ ಮುತ್ತಿರೆಲ್ಲ ಬಂದಾರ. ದಯವಿಟ್ಟು ಬರೋದು ನೋಡಿದ್ರೆ ಮಲೆಯ ಮಾದೇಶ್ವರನ ಕೃಪೆಯಿಂದ ಜಾತ್ರಾ ಉತ್ಸವ ಆಗೋತ್ತದೆ ಇವಾಗ. ಅದಕ್ಕೋಸ್ಕರ ನಾನು ದಯವಿಟ್ಟು ಸಿದ್ದರಾಮಯ್ಯನ ಕಡೆಯವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಶೌಚಾಲಯನ ದಯವಿಟ್ಟು ಕರೆಕ್ಟಾಗಿ ಮಾದೇಶ್ವರನ ಬೆಟ್ಟದಲ್ಲಿ ಉಚಿತವಾಗಿ ಪಡೆಯಬೇಕು ಅಂತ ಕೇಳ್ಕೊತೀನಿ. 5-6 ಶೌಚಾಲಯ ಇದೆ, 5-6 ಶೌಚಾಲಯ ಕೂಡ ಬಾಗಿಲು ಹಾಕಿದ್ದಾರೆ. ನಾನು ಮಲೆಯ ಮಾದೇಶ್ವರನ ಬೆಟ್ಟಕ್ಕೆ 5 ದಿನ ಬಂದಿದ್ದೀನಿ. 5 ದಿನದಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸಮಸ್ಯೆಗಳ. ಆದರೆ ದಯವಿಟ್ಟು ಕೈ ಮುಗಿ ಬೇಡ್ಕೊಳ್ಳೋದು ಏನಂತ ನಾನು ಶೌಚಾಲಯಗಳನ್ನು ಲೇಡೀಸ್ಗಳಿಗೆ ದಯವಿಟ್ಟು ನೀವು ಅದನ್ನು ಹೆಚ್ಚಾಗಿ ಮಾಡಿಕೊಡ್ಬೇಕು ಅಂತ ಇನ್ನೊಂದು ಕೇಳ್ಕೊಳ್ತೇನೆ.